25/11/2024 ಕೋಟಾ ಪೊಲೀಸ್ ಠಾಣೆಯಲ್ಲಿರುವಂತಹ ಹುಣಸೆಮಕ್ಕಿ ಅಂತ ಇದರಲ್ಲಿ ಒಂದು ಸ್ಕೂಲ್ ಬಸ್ ಒಂದು ಆಟೋ ರಿಕ್ಷಾಗೆ ಕೊಲೈಡ್ ಆಗಿ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣ ಆದಮೇಲೆ ಆ ಖಾಸಗಿ ಶಾಲೆದವರು ಆ ಇನ್ಶೂರೆನ್ಸ್ ಅನ್ನು ಕ್ಲೈಮ್ ಮಾಡೋಕ್ಕೋಸ್ಕರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ ಇನ್ಶೂರೆನ್ಸ್ ಫೇಕ್ ಇದೆ ಅಂತ ಗೊತ್ತಾಗಿದೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಇವರು ರಿಲಯನ್ಸ್ ಇನ್ಶೂರೆನ್ಸ್ಗೆ ಕ್ಲೈಮಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಫೇಕ್ ಸರ್ಟಿಫಿಕೇಟ್ ಕೊಟ್ಟು ನಮ್ಮಿಂದ ಕ್ಲೈಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ರಿಲಯನ್ಸ್ ಜನರಲ್ ಅವರದ್ದು ಮ್ಯಾನೇಜರ್ ಒಬ್ರು ನಿಖಿಲ್ ಎಂಬವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ನಮಗೆ ಮೋಸ ಮಾಡಿ ಕ್ಲೈಮ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದರಲ್ಲಿ ಮತ್ತೆ ಮುಂದೆ ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿದೆ ಇಬ್ಬರು ವ್ಯಕ್ತಿಗಳು ಈ ಪ್ರಕರಣದಲ್ಲಿ. ಒಬ್ಬರು ರಾಕೇಶ್ ಎಂಬವರು, ಅವರು ಬ್ರಹ್ಮವರ ತಾಲೂಕಿನವರು. ಅದೇ ರೀತಿ ಚರಣ್ ಬಾಬು ಮೇಸ್ತಾ ಎಂಬವರು, ಅವರು ಸಿರ್ಸಿಯವರು. ಇವರಿಬ್ಬರು ಜನ ಮುಂಚೆ ಇನ್ಶೂರೆನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಇವರಿಬ್ಬರು ಜನ ನಮ್ಮ ಭಟ್ಕಳ ಹಾಗೂ ಉಡುಪಿ ಜಿಲ್ಲೆಯಲ್ಲಿರೋ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ಅವರ ಸ್ಕೂಲ್ ಬಸ್ಗಳು ಹೊಸದು ಖರೀದಿ ಮಾಡುವಾಗ ಹಳೆಯ ಬಸ್ಗಳ ಇನ್ಶೂರೆನ್ಸಸ್ ರಿನ್ಯೂ ಮಾಡುವಾಗ ಅವ್ರ ಇನ್ಶೂರೆನ್ಸ್ ಏಜೆನ್ಸ್ ಆಗಿ ಹೋಗಿ ನಿಂತ್ಕೊಂಡು ಇನ್ಶೂರೆನ್ಸ್ ರಿನ್ಯೂ ಮಾಡಿ ಕೊಡ್ತೀನಿ ಅಥವಾ ಅಪ್ಲಿಕೇಶನ್ ಮಾಡಿಸ್ಕೊಡ್ತೀನಿ ಅಂತೇಳಿ ಅವರಿಂದ ಹಣ ಪಡ್ಕೊಂಡು ಅವರಿಗೆ ಫೇಕ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಕೊಡುವುದು ಆಗಿ ನಮಗೆ ಕಂಡು ಬಂದಿದೆ. ಯಾರ್ಯಾರ ಶಾಲೆಗಳು ಈ ಸ್ಕೂಲ್ ಬಸ್ಸಿಗೆ ಇನ್ಶೂರೆನ್ಸ್ ತಗೊಂಡಿದ್ದಾರೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಅವರು ಜೆನ್ಯೂನ್ ಇನ್ಶೂರೆನ್ಸ್ ಅಂತ ಅರ್ಥ ಮಾಡಿಕೊಂಡು ತಗೊಂಡಿದ್ದಾರೆ. ಆ ಕಾರಣದಿಂದಲೇ ಅವರು ಈವನ್ ರಿಲಯನ್ಸ್ಗೆ ಅಥವಾ ಇನ್ಶೂರೆನ್ಸ್ ಪಡ್ಕೊಂಡಿದ್ದ ಏಜೆನ್ಸಿಗಳಿಗೆ ಅಪ್ಲಿಕೇಶನ್ ಕೊಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಇದನ್ನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ, ರಾಕೇಶ್ ಮತ್ತೆ ಚರಣಿಗೆ. ಮತ್ತೆ ತನಿಖೆ ಮಾಡಿದಾಗ ನಮಗೆ ಸುಮಾರು 29 ಫೇಕ್ ಇನ್ಶೂರೆನ್ಸ್ ಸ್ಕೂಲ್ ಬಸ್ ಇನ್ಶೂರೆನ್ಸಸ್ ಒಬ್ಬ ಆರೋಪಿ ಮಾಡಿದ್ದಾರೆ ಅಂತ, 17 ಇನ್ನೊಬ್ಬರು ಮಾಡಿದ್ದಾರೆ ಅಂತ. ಟೋಟಲ್ 46 ಸ್ಕೂಲ್ ಬಸ್ಗಳಿಗೆ, 46ರಲ್ಲಿ 40ಕ್ಕಿಂತ ಹೆಚ್ಚು ಸ್ಕೂಲ್ ಬಸ್, ಉಳಿದ ಒಂದು 2-3 ಟಾಟಾ ಈಸ್ ಗಾಡಿಗಳಿಗೆ ಫೇಕ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಇವರು ಮಾರಿದ್ದು ಅಂತ ನಮಗೆ ಮಾಹಿತಿ ಖಚಿತವಾಗಿದೆ. ಮತ್ತೆ ಆ ಥರ ಫೇಕ್ ಇನ್ಶೂರೆನ್ಸ್ ಮಾಡೋದು ಹೇಗೆ, ಯಾವ ಕಂಪ್ಯೂಟರ್ ಅಲ್ಲಿ ಮಾಡಿದ್ದಾರೆ, ಮತ್ತೆ ಈ ಥರ ವಸ್ತುಗಳೆಲ್ಲ ನಾವು ಆಲ್ರೆಡಿ ಸೀಸ್ ಮಾಡಿದ್ದೀವಿ. ಸೊ ಇದೇ ತರ ನಾನು ಇದು ಈಗ ಇವರಿಬ್ಬರಿಗೂ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿರೋ ಪ್ರಕಾರ ಸದ್ಯಕ್ಕೆ 46 ಫೇಕ್ ಇನ್ಶೂರೆನ್ಸಸ್ ಮಾಡಿದ್ದಾರೆ. ಇದೇ ಪ್ರಕಾರ ಭಟ್ಕಳ, ಕುಂದಾಪುರ ಮತ್ತೆ ಕೋಟಾ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಏರಿಯಾದಲ್ಲಿ ಜಾಸ್ತಿ ಇವರು ಈ ತರ ಫ್ರಾಡ್ ಮಾಡಿರೋದಾಗಿ ಕಂಡು ಬರ್ತಿದೆ. ಎಲ್ಲ ಉಡುಪಿ ಮತ್ತೆ ಉತ್ತರ ಕನ್ನಡ ಮತ್ತೆ ಮಂಗಳೂರು ಶಾಲೆಗಳಿಗೆ ಸಹ ನಾನು ಮನವಿ ಮಾಡ್ತಿದ್ದೀನಿ, ನಿಮ್ದು ಇನ್ಶೂರೆನ್ಸ್ ಸರ್ಟಿಫಿಕೇಟ್ಗಳು ಏನಿದೆ ಅದನ್ನು ನಿಮ್ಮ ಇನ್ಶೂರೆನ್ಸ್ ಪಡ್ಕೊಂಡಿರೋ ಕಂಪನಿ ಒಟ್ಟಿಗೆ ಮಾತಾಡಿಕೊಂಡು ಆ ನಂಬರ್ ವೆರಿಫೈ ಮಾಡ್ಕೊಳ್ಳಿ. ಯಾಕಂದ್ರೆ ವಾಹನ್ ಸಾಫ್ಟ್ವೇರ್ ಅಲ್ಲಿ, ಪರಿವಹನ್ ಸಾಫ್ಟ್ವೇರ್ ಅಲ್ಲಿ ಈ ತರ ಫೇಕ್ ಇನ್ಶೂರೆನ್ಸ್ ಮಾಡಿ ಆ ಫೇಕ್ ಇನ್ಶೂರೆನ್ಸ್ ನಂಬರ್ ಅನ್ನು ಅದರಲ್ಲಿ ಎಂಟ್ರಿ ಮಾಡಿನೇ ಕೊಡುತ್ತೆ. ಹಾಗಾಗಿ ನೀವು ಇನ್ಶೂರೆನ್ಸ್ ಪರಿವಹನ್ ಅಲ್ಲಿ ಚೆಕ್ ಮಾಡಿದ್ರೆ ಇನ್ಶೂರೆನ್ಸ್ ನಂಬರ್ ಕಾಣ್ತದೆ, ಬಟ್ ಆ ಇನ್ಶೂರೆನ್ಸ್ ಬೈ ಇಟ್ ಸೆಲ್ಫ್ ಇಸ್ ಅ ಫೇಕ್ ಇನ್ಶೂರೆನ್ಸ್. ಹಾಗಾಗಿ ಇದನ್ನು ನೀವು ಚೆಕ್ ಮಾಡಬಹುದು. ಈ ತರ ನಿಮ್ದು ಕಂಡು ಬಂದಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಇವರದು ಪಾತ್ರ ಇದೆ ಇಲ್ವಾ, ಅಥವಾ ಈ ತರ ಬೇರೆ ಆಕ್ಟಿವ್ಗಳು ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬರ್ತದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸ್ 4ರಿಂದ 5 ಲಕ್ಷ ಮೌಲ್ಯ ಬರುವಂಥದ್ದು. ಯೂಶಲಿ ಸ್ಕೂಲ್ ಬಸ್ನವ್ರಿಗೆ ಯಾಕೆ ಟಾರ್ಗೆಟ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಸ್ಕೂಲ್ ಬಸ್ ಜನರಲಿ ಆಕ್ಸಿಡೆಂಟ್ಗಳು ಆಗಲ್ಲ, ತುಂಬಾ ಕೇರ್ಫುಲ್ ಆಗಿ ಓಡಿಸುವಂಥ ವಾಹನ ಇರೋದ್ರಿಂದ, ತುಂಬಾ ಸ್ಲೋ ಆಗಿ ಓಡಿಸುವಂಥ ವಾಹನ ಇರೋದ್ರಿಂದ ಇನ್ಶೂರೆನ್ಸ್ ಕ್ಲೈಮ್ ಹಂತಕ್ಕೆ ಬರಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇಬ್ಬರು ಜನ ಆರೋಪಿಗಳಿತ್ತು. ಆ ಧೈರ್ಯ ಮೇಲೆ ಅವರು ಈ ರೀತಿಯಲ್ಲಿ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ವರ್ಕ್ ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಎಡಿಟ್ ಮಾಡಿ, ಕಂಪ್ಯೂಟರ್ ಎಡಿಟ್ ಮಾಡಿ ಈ ರೀತಿ ಇನ್ಶೂರೆನ್ಸಸ್ ಇಶ್ಯೂ ಮಾಡಿ